ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆಕ್ಟ್ ವಿತ್ ಸ್ಟಾರ್ಸ್ ಸುತ್ತಲ್ಲಿ ಬರ್ತಾ ಇರುವಂತಹ ಮುಂದಿನ ನಟಿ ದಾವಣಗೆರೆಯ ವರ್ಷಾ ಕೆಪಿ. ಏನ್ ಸಿಚುವೇಶನ್? ಅಕ್ಕ ಇಂಟ್ರೋವರ್ಟ್ ಹುಡುಗಿ ತರ ತರಕಾರಿ ತಗೊಳಕ್ ಹೋಗ್ಬೇಕು, ಆಮೇಲೆ ಸಿಚುವೇಶನ್ ಏನಾಗುತ್ತೆ ಅಂತ ನೀವೇ ನೋಡಿ. ಗುಡ್ ಲಕ್ ವರ್ಷ, ಮಾರ್ಕೆಟ್ ಕಾಯ್ತಾ ಇದೆ. ಆಕ್ಷನ್. ವಿಘ್ನೇಶ್ವರನಿರುವಾಗ ನಮಗೆ ಭಯವಿಲ್ಲ, ಗಣಪತಿಯನ್ನು ನಂಬಿರುವಾಗ ಸೋಲೇ ಇಲ್ಲ. ಆ ತರಕಾರಿ ಸ್ವಲ್ಪ ಫ್ರೆಶ್ ಸೊಪ್ಪು, ಈರುಳ್ಳಿ ಇದು ನಮ್ಮ ಕ್ಯಾರೆಟ್, ಟೊಮೆಟೊ, ಸೋರೆಕಾಯಿ, ಸೌತೆಕಾಯಿ, ಶುಂಠಿ, ನುಗ್ಗೆಕಾಯಿ. ಕವರ್ ಇಲ್ಲ ಬ್ಯಾಗ್ ತಗೊಂಬನ್ನಿ. ಈರುಳ್ಳಿ ಬ್ಯಾಗೆ ತಂದಿದ್ದೀನಿ ಆಂಟಿ. ಸಾಕೋದು ಬಿಟ್ಟ ಅಂದ್ರೆ 32 ಹಲ್ಲುದ್ರ ಇರ್ಬೇಕು. ಏನ್ ಅನ್ಕೊಂಡಿದ್ಯಾ? ಏನೋ ಒಂದ್ 3 ತಿಂಗಳು ನಿನಗಿಂತ ದೊಡ್ಡಳಿರ್ಬೋದು. ಅಕ್ಕ ಅಂತ ಬಾಯ್ ತುಂಬ ಕರಿಬಾರ್ದ, ಅಂಟಿ ಅಂತೆ. ಹಂಗ ಕುಕ್ಬಿಡ್ತೀನಿ ತಲೆ ಮೇಲೆ. ಅಕ್ಕನ ಸರಿ ಆಂಟಿ, ಸಾರಿ ಅಕ್ಕ. ತಾಗದ್ ಗುಡ್ದು ಬಿಡ್ತೀನಿ ಈಗ. ಎಲ್ಲ 1 kg ತೂಕ ಮಾಡಿ ಎಲ್ಲ 1 kgನಾ? ಮಂಗಳೂರು ಸೌತೆಕಾಯಿ ಬೇಕಾ? ಹೋಗೋ ನೋಡು, 1.5 kg ಇದೆ ನೋಡು ನಿನಗೋಸ್ಕರ. ಇದು ಒಕ್ಕೋ 2 kg ಇದೆ, ತಗೋ. ಇದು ಸೊಪ್ಪು, 1 ಮೆಂತ್ಯ, 1 ತಂಟು. ಇನ್ನು ಚೆನ್ನಾಗಿ ಮೋಸಣ ಆಯ್ತದೆ. ಎಷ್ಟಾಯ್ತು ಆಂಟಿ? 150. 150 ರೂಪಾಯಿನಾ? ಸ್ವಲ್ಪ ಕಮ್ಮಿ ಮಾಡ್ಕೋತೀರಾ? ಬಾ ನೀನು, ನಮ್ಮ ಅತ್ತೆ ಮಗಳು ಚೀಟೆ ಕೊಟ್ಟು ಬಿಡ್ತೀನಿ ಫ್ರೀಯಾಗಿ, ತಗೊಂಡೋಗ್ಬಿಡು. ತೂಕ ಲೆಕ್ಕ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ಅಯ್ಯೋ ದೇವ್ರೆ, ಏನಾಗಣ ನೋಡಿ ಏನ್ ಮಾತಾಡ್ತಾಳೆ ಈ ತಾಯಿ. ಈ ತಾಯವನ ಮೇಲೆ, ತರಕಾರಿ ತಾಯವನ ಮೇಲೆ ನೀನು ತೂಕದ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟೇ ಧೈರ್ಯ ನಿನಗೆ? ಏಯ್ ಬಡಗ ಮಡಗಿಲೆ ಕೊಡಿಲಿ ಕಡಿದೀಯಾ? ಅಯ್ಯೋ ನೀನ್ ಬರಬಾರ್ದು ಬರ. ಅಯ್ಯೋ ಯಾವ್ರಿದ್ದು? ದಾವಣಗೆರೆ. ನಾನು ದಾವಣಗೆರೆ ಅದಕ್ಕೆ ಹೇಳ್ತಿದ್ರು ನಿನ್ ತಲೆ ಮೇಲೆ ಹೋಗ್ತೀನಿ ಈಗ. ವರ್ಷ ನೀನ್ ಹಿಂಗೆ ಇದ್ರೆ ಆಗಲ್ಲ ಕಣೆ. ನಿನ್ ಒಳಗಡೆ ಒಬ್ಳು ಮಹಾ ನಟಿ ಇದ್ದಾಳೆ. ಅವಳೇನಾದ್ರೂ ಟ್ರಬಲ್ ಹೊರಗಡೆ ಬಂದ್ರೆ ಇವಳ ಗತಿ ಏನಾಗುತ್ತೆ ಅನ್ನೋದನ್ನ ತೋರ್ಸು. ಏನು ಭರತನಾಟ್ಯ ಮಾಡ್ತೀಯ? ನಾನು ಯಾರು ಗೊತ್ತೇನೆ? ನನಗೆ ಗೊತ್ತಿದ್ರೆ ಕೇಳ್ತಿದ್ದೆ, ಯಾರಮ್ಮ ನೀನು? ಅಯ್ಯೋ ತಾಯಿ, ಬೆಟ್ಟದಿಂದ ಇಳಿದು ಬರೋಷ್ಟು ಕಷ್ಟದ ಕೆಲಸ ಯಾಕಮ್ಮ ತಗೊಂಡೆ? ಕಾಲ್ ನೋವ್ತಾ ಇದೀಯಾ? ಅಮ್ಮ ಅಮ್ಮ ನೀನ್ ಇಲ್ಲಿಗೆ ಬಂದ ಕಾರಣ ನಿನ್ನ ಸಿಂಡಿ ಉಡಾಯ್ಸಕ್ಕೆ ಕಣೆ. ಚಿಟ್ಟಿ ಬೆಳೆಸಕ್ಕೆ ಹೊಸ ರೀಲ್ ಟ್ರೆಂಡ್ ಆಗ್ತಾ ಇದೆ ಇವಾಗ. ಇದ್ರಲ್ಲಿ ಚೀರನ್ನು ನಿಚ್ಚಿ ಚೀರನ್ನು ನಿಚ್ಚಿ ಅಮ್ಮ, ಚಿತ್ತಿ ಉಡಾಯಿಸ್ಬೇಡಮ್ಮ. ಬೇಕಾದ್ರೆ ನೋಡು, ಈ ತಂಡಿ ತುಪ್ಪಿದೆಯಲ್ಲ, ಇದನ್ನ ದುಡ್ಡು ಬೇಡ ಏನು ಬೇಡ, ಹಂಗೆ ಕೊಟ್ಬಿಡ್ತೀನಿ. ನೀಟಾಗಿ ಹೆಚ್ಕೊಂಡು ಬರೀ ಒಗ್ಗರಣೆ ಹಾಕೊಂಡು ತಿನ್ಬಿಡಮ್ಮ. ಮೋಷನ್ ಬೆಳಗ್ಗೆ ಚೆನ್ನಾಗಾಗುತ್ತೆ. ತಗೊಮ್ಮ. ನಮ್ಮನೆಗೆ ತಿನ್ಬೇಕು ಅಂತ ನೀನು ಡಿಸೈಡ್ ಮಾಡ್ತೀಯ? ನಿನ್ ಮಕ ನೋಡು ಒಳ್ಳೆ ದಂಡು ಪಾಳೆ ಗ್ಯಾಂಗ್ ನೋಡಕ್ ಒಳ್ಳೆ ಕುಂಬಳಕಾಯಿ ತರ ಇದೆಯಾ ನಿನ್ನ? ಮಹಾತ್ನಟಿ ಬಿಟ್ಬಿಡಮ್ಮ ನನ್ನ. ಈ ಕ್ಷಣದಿಂದ ಈ ಅಂಗಡಿನ ಮುಚ್ಕೊಂಡು ಹೋಗ್ತೀನಿ. ಇಲ್ಲಿ ನನ್ನ ತರಕಾರಿಗಳನ್ನ ಮಾರೋದಿಲ್ಲ, ಯಾವ ತರಕಾರಿಗಳನ್ನ ಮಾರೋದಿಲ್ಲ. ಈ ಮಹಾನಟಿ ಮುಂದೆ ನನ್ನ ಏನು ನಡೆಯಲ್ಲ. ತಗೋತಾ ಇತ್ತು ಅಮ್ಮ, ಫ್ರೀಯಾಗಿ ತಗೊಳ್ಳಮ್ಮ. ಈ ತಗೊಂಡೋಗೋ, ತಗೋ. ಹಾಗು ಬಾದಾರಿಗೆ ಬರ್ಲಾ ತಾಯಿ? ಇದು ತುಂಬಾ ಖುಷಿ ಆಗ್ತಿದೆ. ನಾನು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದು. ಇದು ಮಹಾನಟಿ ಅನ್ನೋದು ಕೂಡ ನನಗೂ ಹತ್ರ ಆಗತ್ತೆ. ನಟಿಯರಾಗಬೇಕು ಅಂತಂದ್ರೆ ಪ್ಲೀಸ್ ನಿಮ್ಮ ಬ್ಯೂಟಿನ ಮೇಕಪ್ ಅಲ್ಲಿ, ಲಿಪ್ಸ್ಟಿಕ್ ಅಲ್ಲಿ, ಹೇರ್ ಸ್ಟೈಲ್ ಅಲ್ಲಿ ತೋರ್ಸ್ಕೊಳಕ್ ಹೋಗ್ಬೇಡಿ. ಆಕ್ಟಿಂಗ್ ಅಲ್ಲಿ ತೋರಿಸಿ ನಿಮ್ಮ ಸೌಂದರ್ಯನ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈಗ
ನಮ್ ಹುಡುಗಿ ಪರ್ಫಾರ್ಮೆನ್ಸ್ ಹೆಂಗ್ ಅನ್ಸ್ತು ಅಂತ ಕೇಳ್ತೀನಿ ಮ್ಯಾಮ್. ನಿಶ್ವಿಕಾ, ಭವಾನಿ ಮ್ಯಾಮ್, ನೀವು ತಿಂದಾಕ್ಬಿಟ್ರಿ ಸೀನ್. ನಿಜವಾಗ್ಲು ತುಂಬಾ ತುಂಬಾ ಅಂದ್ರೆ ತುಂಬಾ ಫ್ರೀ ಆಗಿ ಏನೋ ಅದೇ ನಿಮ್ದು ಕೆಲಸ ತರ ಕಾಣಿಸ್ತಾ ಇತ್ತು. ಅಂಡ್ ವರ್ಷ, ವೆನ್ ಎವರ್ ಯು ಆರ್ ಡೂಯಿಂಗ್ ಲೈಕ್ ಕೋಪ ಅಥವಾ ಸ್ಯಾಡ್ ಅಂತ ತೋರಿಸ್ಬೇಕಾದ್ರೆ ತುಂಬಾ ಫೇಶಿಯಲ್ ಎಕ್ಸ್ಪ್ರೆಷನ್ ಮಾಡಿದಾಗ ಏನಾಗುತ್ತೆ, ನಾವು ದೊಡ್ಡ ಸ್ಕ್ರೀನ್ ಕ್ಲೋಸ್ ಅಪ್ ಇಟ್ಟಾಗ ನಿಮ್ ಮುಖ ಕಣ್ಣೆಲ್ಲ ಇಷ್ಟು ದೊಡ್ಡದು ಕಾಣಿಸುತ್ತೆ. ಸೊ ಜಸ್ಟ್ ರಿಮೆಂಬರ್ ದಟ್. ತುಂಬಾ ಫೇಸ್ ನ ಹಿಂಗೆ ಮಾಡಕ್ ಹೋಗ್ಬೇಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ನಿಶ್ವಿಕಾ. ರಮೇಶ್ ಸರ್, ಭವಾನಿ ಅವರೇ, ಮತ್ತೊಮ್ಮೆ ನೀನಾಸಂ, ರಂಗಾಯಣ ಟ್ರೈನ್ ಆದವರ ಆಕ್ಟರ್ಸ್ ಕ್ಯಾಲಿಬರ್, ಅವರ ರೇಂಜ್ ಏನ್ ಮನರಂಜಿತವಾಗಿತ್ತು ಅಂದ್ರೆ ಥ್ರೂ ಔಟ್ ಬಹಳ ಖುಷಿ ಆಯ್ತು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. പക്ഷെ ನೀನು ಹೋದಾಗ ಏನ್ ಹೇಳಿದೆ, ಇಂಟ್ರೋವರ್ಟ್ ಅಂತ ಹೇಳಿದೆ. ನೀವು ಸ್ವಲ್ಪ ವಾಯ್ಸ್ ಲೋ ಮಾಡಿ ಇನ್ನು ಸ್ವಲ್ಪ ಹೆಸಿಟೇಟ್ ಮಾಡಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಹೋದ್ರಲ್ಲ ನೀವು, ಅವಾಗ ಇನ್ನೂ ಚೆನ್ನಾಗಿ ವರ್ಕೌಟ್ ಆಗಿರೋದು ಅಂತ ನನಗೆ ಅನ್ನಿಸ್ತು. ಅದನ್ನ ಅಪ್ರೋಚ್ ಮಾಡ್ಬೇಕಾದ್ರೆ ಸ್ವಲ್ಪ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಭವಾನಿ ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಕಡೆಯಿಂದ ನಿಮಗಾಗಿ ಒಂದು ಪ್ರೀತಿಯ ಕಿರುಕಾಣಿಕೆ. ವರ್ಷ ಅವರ ಈ ಪ್ರಯತ್ನಕ್ಕೆ ನಮ್ಮ ಜಡ್ಜಸ್ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ಡೈರೆಕ್ಟ್ರೆ, 4 stars. 4 stars. ಪ್ರೇಮ ಮ್ಯಾಮ್ 3.5. 3.5. ನಿಶ್ವಿಕಾ 3.5. 3.5. 3.5, 4. Okay, good luck, Varsha. Now it's time for elimination. 3 ವಾರಗಳ ನಡೆದಂತಹ ಕಾಂಪಿಟೇಷನ್ ಸುತ್ತುಗಳಲ್ಲಿ ನಮ್ಮ ಜಡ್ಜಸ್ ಕೊಟ್ಟಂತಹ ಜಡ್ಜ್ಮೆಂಟ್ ಓವರ್ ಆಲ್ ಸ್ಟಾರ್ ರೇಟಿಂಗ್ ಸ್ಕೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಇವತ್ತು 5 ನಟಿಯರು ಡೇಂಜರ್ ಝೋನ್ಗೆ ತಲುಪಿದ್ದಾರೆ. ಡೇಂಜರ್ ಝೋನ್ಗೆ ತಲುಪಿರುವಂತಹ ಮೊದಲ ನಟಿ ವರ್ಷಾ KP. ಡೇಂಜರ್ ಝೋನ್ಗೆ ತಲುಪಿರುವಂತಹ 2ನೇ ನಟಿ ಖುಷಿ. ಸೌಗಂಧಿಕಾ, ನಿವೀಕ್ಷಾ. ಡೇಂಜರ್ ಝೋನಿಗೆ ತಲುಪಿರುವಂತ 5ನೇ ಕಂಟೆಸ್ಟೆಂಟ್ ದೀಪಿಕಾ. ಉಳಿಯೋರು ಯಾರು, ಇಲ್ಲಿಂದ ತೆರಳೋರು ಯಾರು? ಓವರ್ ಟು ಯು ಜಡ್ಜಸ್. 5 ಜನ you have done your best. Might be a little shocker, but we have a double elimination today. ಸೇಫ್ ಆಗಿರೋರ ಹೆಸರನ್ನ ಫಸ್ಟ್ ತಗೊಳಕ್ಕೆ ಇಷ್ಟಪಡ್ತೀನಿ ನಾನು. ಸೇಫ್ ಆಗ್ತಿರೋ ಮೊದಲನೇ ಅಭ್ಯರ್ಥಿ ದೀಪಿಕಾ. ಸೇಫ್ ಆಗ್ತಾ ಇರೋಂಥ 2ನೇ ನಟಿ ವರ್ಷಾ KP. ಸೊ ಸೇಫ್ ಆಗ್ತಾ ಇರೋಂಥ 3ನೇ contestant is ಸೌಗಂಧಿಕಾ. ಇಲ್ಲಿನ ಪಾಠಗಳು ನಮ್ಮೆಲ್ರಿಗೂ ಒಂದು ಪಾಠ, ಅದನ್ನ ಫಾಲೋ ಮಾಡ್ತಾ ಇರೋಣ. ಥ್ಯಾಂಕ್ ಯು ನಿವೀಕ್ಷಾ ಅಂಡ್ ಥ್ಯಾಂಕ್ ಯು ಖುಷಿ. ಬೆಸ್ಟ್ ವಿಶಸ್. ಥ್ಯಾಂಕ್ ಯು.